ಹಾಯ್ ಸುಧೀರ್. ಹಾಯ್. ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರ್ತಾರಲ್ವಾ ಕಪಲ್ಸು, ಅವ್ರದ್ದು ಪ್ರೆಗ್ನೆನ್ಸಿ ಫೇಸ್ ಸೇಫ್ ಆಗಿರ್ಬೇಕಂದ್ರೆ ಏನೇನೆಲ್ಲ ಅವರು ಗಮನದಲ್ಲಿ ಇಟ್ಕೋಬೇಕು? ಇದು ಆಕ್ಚುಲಿ 1000 ಡೇಸ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು. 1000 ಡೇಸ್ ಅಂದ್ರೆ ಹೇಗೆ 9 ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ಪ್ಲಸ್ ಮಗುನ 2 ಇಯರ್ಸ್ ವರೆಗೂ ಏನು ಪೀರಿಯಡ್ ಇರುತ್ತಲ್ಲ ಅದು ಟೋಟಲ್ 1000 ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ 3 ಥಿಂಗ್ಸ್ ಇಂಪಾರ್ಟೆಂಟ್. ಒಂದು ಪ್ರೆಗ್ನೆನ್ಸಿಗಿಂತ ಮುಂಚೆ ಇರೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಇರೋದು ಆ್ಯಂಡ್ ಪ್ರೆಗ್ನೆನ್ಸಿ ಆದಮೇಲೆ ಇರೋದು. ಪ್ರೆಗ್ನೆನ್ಸಿಗಿಂತ ಮುಂಚೆ ಅವ್ರು ಏನು ಮಾಡಬೇಕು ಅಂದರೆ ಕೆಲವೊಂದು ಥಿಂಗ್ಸ್ನ ಅಸೆಸ್ ಮಾಡ್ಕೊಬೇಕು. ಅದೇನು ಅಂತಂದರೆ, ಈಗ ನಾವು ಕಾಮನ್ ಆಗಿ ಹೇಳ್ತೀವಲ್ಲ, ಬಿ ಪಿ, ಶುಗರ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್, ಇಷ್ಟು ಹೋಮ್ ವರ್ಕ್ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತೀವಿ. ಹೋಮ್ ವರ್ಕ್ ಯಾಕೆ ಅಂದರೆ ಎಚ್ ಅಂದರೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸ್ಕೋಬೇಕು, ವರ್ಕಲ್ಲಿ ಡಬ್ಲ್ಯೂ ಅಂದರೆ ವೆಯ್ಟ್, ಸೊ ವೆಯ್ಟ್ ಚೆಕ್ ಮಾಡಿಸ್ಕೋಬೇಕು. ಈ 5 ಕಾಂಪೊನೆಂಟು ರೆಡಿ ಇಟ್ಕೊಬೇಕು. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೆಲವೊಂದು ಥಿಂಗ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಅಂದರೆ, ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸ್ ಬೇಕಾಗಿರುತ್ತೆ ಅವರಿಗೆ, ಸ್ವಲ್ಪ ಎಕ್ಸ್ಟ್ರಾ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ, ಅದು ಗಮನದಲ್ಲಿ ಇಟ್ಕೋಬೇಕು. ಅದಾದಮೇಲೆ ಮಾಡ್ರೇಟ್ ಫಿಸಿಕಲ್ ಆಕ್ಟಿವಿಟಿ ಅವ್ರು ಮಾಡ್ತಾ ಇರಬೇಕು. ಆಮೇಲೆ ಡೇ ಟೈಮಲ್ಲಿ 2 to 3 hours ಆಫ್ ಸ್ಲೀಪ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಪ್ಲಸ್ ಇನ್ನೊಂದೇನು ಅಂದರೆ ಸನ್ಲೈಟ್ ಎಕ್ಸ್ಪೋಜರ್, ಅದು ಕೂಡ ಇಂಪಾರ್ಟೆಂಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಈಗ ಎಕ್ಸ್ಟ್ರಾ ಕ್ಯಾಲರೀಸ್, ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇರುತ್ತೆ ಊಟದಲ್ಲಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಏನು ಅಂದರೆ B12 ವಿಟಮಿನ್, ಕ್ಯಾಲ್ಶಿಯಮು, ವಿಟಮಿನ್ ಡಿ, ಐರನ್ ಮತ್ತು ಫೋಲೇಟ್, ಇಷ್ಟು ಸಪ್ಲಿಮೆಂಟ್ಸ್ಗಳು ಕೊಡೋದು ನೆಸರಿ ಇರುತ್ತೆ. ಈಗ ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಏನು, ಮೇನ್ಲಿ ಬ್ರೆಸ್ಟ್ ಫೀಡಿಂಗ್ ಟೈಮ್, ಲ್ಯಾಕ್ಟೇಷನ್ ಅಂತೀವಲ್ಲ, ಆ ಟೈಮಲ್ಲಿ ಕೂಡ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರಿ ಪ್ಲಸ್ ಸ್ವಲ್ಪ ಎಕ್ಸ್ಟ್ರಾ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ. ಇದು ಹೇಗೆ ತಗೋಬಹುದು ಅಂತಂದರೆ, ಒಂದು ಮೀಲ್ ಎಕ್ಸ್ಟ್ರಾ ತಿನ್ನೋದ್ರಿಂದ ಅದು ಎಕ್ಸ್ಟ್ರಾ ಕ್ಯಾಲರಿ ಸಿಕ್ಬಿಡುತ್ತೆ. ಸೊ ಇಷ್ಟು ಫೇಸಸ್ನ ನೀವು ತಲೆಯಲ್ಲಿ ಇಟ್ಕೊಂಡು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ತುಂಬ ಸೇಫ್ ಆಗಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.